ನನ್ನ ಮಗಳು ಬಂದಿದ್ದಲ್ಲಿ ಅಲ್ಲಿ ನಿಂತಿದ್ಲು ಎಲ್ಲ ಇತ್ತು. ಏನ್ ಮೇಡಮ್ ಅವ್ರು ಬಂದ್ಬಿಟ್ಟವ್ರೆ ಅಂತ. ನಾನು ಅದೇ ಬಾ ಮುಂದೆ ಕೇಳೋದು, ಮಹಿಳಾ ಮೀಸಲಾತಿ ಬಂದ್ರೆ ಅಸೆಂಬ್ಲಿ ನಿಂತ್ಕೊಳ್ತಾಳೆ ಅಂತ ಹೇಳಿದೆ. ನಿಲ್ಲಿಸ್ತೀನಿ. ಹಾಗಾದ್ರೆ ಮುಂದೆ ರಾಜೇಂದ್ರ ಅವ್ರಿಗೆ ನೆಕ್ಸ್ಟ್ MP ಎಲೆಕ್ಷನ್ ನಿಮ್ಮ ಫೋಕಸ್ ಮಾಡ್ತೀವಿ. ಹಂಗಲ್ಲ, ರಾಜೇಂದ್ರದ್ದು ಬೇರೆ, ಅವ್ದು ಜೆಂಟ್ಸ್ ಎಲ್ಲಿದ್ರು ನಿಂತ್ಕೊಂತಾರೆ. ಈಗ ಮತ್ತೆ ನಾನು ಇಲ್ಲ ಅಂದಾಗ ಅವ್ನು ನಿಂತ್ಕೊಂತಾನೆ ಅಂತ ಅನ್ಕೊಂತೀನಿ. ಈಗ ರಶ್ಮಿದು ಪ್ರಶ್ನೆ ಏನಪ್ಪಾ ಅಂದ್ರೆ, ಲೇಡಿ ರಿಸರ್ವೇಶನ್ ಎಲ್ಲಿ ಬರ್ತೈತೆ ಅಲ್ಲಿ ರಿಸರ್ವೇಶನ್ ಲೇಡಿ ಬರ್ತಿದೆ, ಅವ್ರದ್ದೇನು ಪ್ರಶ್ನೆ ಇಲ್ಲ. ಈಗ ನನ್ನ ಮಗಳು ಬಂದಿದ್ದಲ್ಲಿ ಅಲ್ಲಿ ನಿಂತಿದ್ಲು ಎಲ್ಲ ಇತ್ತು. ಏನ್ ಮೇಡಮ್ ಅವ್ರು ಬಂದ್ಬಿಟ್ಟವ್ರೆ ಅಂತ. ನಾನು ಅದೇ ಬಾ ಮುಂದೆ ಕೇಳೋದು, ಮಹಿಳಾ ಮೀಸಲಾತಿ ಬಂದ್ರೆ ಅಸೆಂಬ್ಲಿ ನಿಂತ್ಕೊಳ್ತಾಳೆ ಅಂತ ಹೇಳಿದೆ. ನಿಲ್ಲಿಸ್ತೀನಿ. ಹಾಗಾದ್ರೆ ಮುಂದೆ ರಾಜೇಂದ್ರ ಅವ್ರಿಗೆ ನೆಕ್ಸ್ಟ್ MP ಎಲೆಕ್ಷನ್ ನಿಮ್ಮ ಫೋಕಸ್ ಮಾಡ್ತೀವಿ. ಹಂಗಲ್ಲ, ರಾಜೇಂದ್ರದ್ದು ಬೇರೆ, ಅವ್ದು ಜೆಂಟ್ಸ್ ಎಲ್ಲಿದ್ರು ನಿಂತ್ಕೊಂತಾರೆ. ಈಗ ಮತ್ತೆ ನಾನು ಇಲ್ಲ ಅಂದಾಗ ಅವ್ನು ನಿಂತ್ಕೊಂತಾನೆ ಅಂತ ಅನ್ಕೊಂತೀನಿ. ಈಗ ರಶ್ಮಿದು ಪ್ರಶ್ನೆ ಏನಪ್ಪಾ ಅಂದ್ರೆ, ಲೇಡಿ ರಿಸರ್ವೇಶನ್ ಎಲ್ಲಿ ಬರ್ತೈತೆ ಅಲ್ಲಿ ರಿಸರ್ವೇಶನ್ ಲೇಡಿ ಬರ್ತಿದೆ, ಅವ್ರದ್ದೇನು ಪ್ರಶ್ನೆ ಇಲ್ಲ. ಈಗ ನನ್ನ ಮಗಳು ಬಂದಿದ್ದಲ್ಲಿ ಅಲ್ಲಿ ನಿಂತಿದ್ಲು ಎಲ್ಲ ಇತ್ತು. ಏನ್ ಮೇಡಮ್ ಅವ್ರು ಬಂದ್ಬಿಟ್ಟವ್ರೆ ಅಂತ. ನಾನು ಅದೇ ಬಾ ಮುಂದೆ ಕೇಳೋದು, ಮಹಿಳಾ ಮೀಸಲಾತಿ ಬಂದ್ರೆ ಅಸೆಂಬ್ಲಿ ನಿಂತ್ಕೊಳ್ತಾಳೆ ಅಂತ ಹೇಳಿದೆ. ನಿಲ್ಲಿಸ್ತೀನಿ. ಹಾಗಾದ್ರೆ ಮುಂದೆ ರಾಜೇಂದ್ರ ಅವ್ರಿಗೆ ನೆಕ್ಸ್ಟ್ MP ಎಲೆಕ್ಷನ್ ನಿಮ್ಮ ಫೋಕಸ್ ಮಾಡ್ತೀವಿ. ಹಂಗಲ್ಲ, ರಾಜೇಂದ್ರದ್ದು ಬೇರೆ, ಅವ್ದು ಜೆಂಟ್ಸ್ ಎಲ್ಲಿದ್ರು ನಿಂತ್ಕೊಂತಾರೆ. ಈಗ ಮತ್ತೆ ನಾನು ಇಲ್ಲ ಅಂದಾಗ ಅವ್ನು ನಿಂತ್ಕೊಂತಾನೆ ಅಂತ ಅನ್ಕೊಂತೀನಿ. ಈಗ ರಶ್ಮಿದು ಪ್ರಶ್ನೆ ಏನಪ್ಪಾ ಅಂದ್ರೆ, ಲೇಡಿ ರಿಸರ್ವೇಶನ್ ಎಲ್ಲಿ ಬರ್ತೈತೆ ಅಲ್ಲಿ ರಿಸರ್ವೇಶನ್ ಲೇಡಿ ಬರ್ತಿದೆ, ಅವ್ರದ್ದೇನು ಪ್ರಶ್ನೆ ಇಲ್ಲ. ಈಗ ನನ್ನ ಮಗಳು ಬಂದಿದ್ದಲ್ಲಿ ಅಲ್ಲಿ ನಿಂತಿದ್ಲು ಎಲ್ಲ ಇತ್ತು. ಏನ್ ಮೇಡಮ್ ಅವ್ರು ಬಂದ್ಬಿಟ್ಟವ್ರೆ ಅಂತ. ನಾನು ಅದೇ ಬಾ ಮುಂದೆ ಕೇಳೋದು, ಮಹಿಳಾ ಮೀಸಲಾತಿ ಬಂದ್ರೆ ಅಸೆಂಬ್ಲಿ ನಿಂತ್ಕೊಳ್ತಾಳೆ ಅಂತ ಹೇಳಿದೆ. ನಿಲ್ಲಿಸ್ತೀನಿ. ಹಾಗಾದ್ರೆ ಮುಂದೆ ರಾಜೇಂದ್ರ ಅವ್ರಿಗೆ ನೆಕ್ಸ್ಟ್ MP ಎಲೆಕ್ಷನ್ ನಿಮ್ಮ ಫೋಕಸ್ ಮಾಡ್ತೀವಿ. ಹಂಗಲ್ಲ, ರಾಜೇಂದ್ರದ್ದು ಬೇರೆ, ಅವ್ದು ಜೆಂಟ್ಸ್ ಎಲ್ಲಿದ್ರು ನಿಂತ್ಕೊಂತಾರೆ. ಈಗ ಮತ್ತೆ ನಾನು ಇಲ್ಲ ಅಂದಾಗ ಅವ್ನು ನಿಂತ್ಕೊಂತಾನೆ ಅಂತ ಅನ್ಕೊಂತೀನಿ. ಈಗ ರಶ್ಮಿದು ಪ್ರಶ್ನೆ ಏನಪ್ಪಾ ಅಂದ್ರೆ, ಲೇಡಿ ರಿಸರ್ವೇಶನ್ ಎಲ್ಲಿ ಬರ್ತೈತೆ ಅಲ್ಲಿ ರಿಸರ್ವೇಶನ್ ಲೇಡಿ ಬರ್ತಿದೆ, ಅವ್ರದ್ದೇನು ಪ್ರಶ್ನೆ ಇಲ್ಲ. ಈಗ ನನ್ನ ಮಗಳು ಬಂದಿದ್ದಲ್ಲಿ ಅಲ್ಲಿ ನಿಂತಿದ್ಲು ಎಲ್ಲ ಇತ್ತು. ಏನ್ ಮೇಡಮ್ ಅವ್ರು ಬಂದ್ಬಿಟ್ಟವ್ರೆ ಅಂತ. ನಾನು ಅದೇ ಬಾ ಮುಂದೆ ಕೇಳೋದು, ಮಹಿಳಾ ಮೀಸಲಾತಿ ಬಂದ್ರೆ ಅಸೆಂಬ್ಲಿ ನಿಂತ್ಕೊಳ್ತಾಳೆ ಅಂತ ಹೇಳಿದೆ. ನಿಲ್ಲಿಸ್ತೀನಿ. ಹಾಗಾದ್ರೆ ಮುಂದೆ ರಾಜೇಂದ್ರ ಅವ್ರಿಗೆ ನೆಕ್ಸ್ಟ್ MP ಎಲೆಕ್ಷನ್ ನಿಮ್ಮ ಫೋಕಸ್ ಮಾಡ್ತೀವಿ. ಹಂಗಲ್ಲ, ರಾಜೇಂದ್ರದ್ದು ಬೇರೆ, ಅವ್ದು ಜೆಂಟ್ಸ್ ಎಲ್ಲಿದ್ರು ನಿಂತ್ಕೊಂತಾರೆ. ಈಗ ಮತ್ತೆ ನಾನು ಇಲ್ಲ ಅಂದಾಗ ಅವ್ನು ನಿಂತ್ಕೊಂತಾನೆ ಅಂತ ಅನ್ಕೊಂತೀನಿ. ಈಗ ರಶ್ಮಿದು ಪ್ರಶ್ನೆ ಏನಪ್ಪಾ ಅಂದ್ರೆ, ಲೇಡಿ ರಿಸರ್ವೇಶನ್ ಎಲ್ಲಿ ಬರ್ತೈತೆ ಅಲ್ಲಿ ರಿಸರ್ವೇಶನ್ ಲೇಡಿ ಬರ್ತಿದೆ, ಅವ್ರದ್ದೇನು ಪ್ರಶ್ನೆ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.